ನಾಳೆ ಕರ್ನಾಟಕ ಸರ್ಕಾರದ ಬಜೆಟ್ ಮಂಡನೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೇವರು ಯಾರಿಗೂ ಕೊಡದೇ ಇರುವಂತಹ ಅಪೂರ್ವವಾದಂತಹ ಅವಕಾಶವನ್ನ ಕೊಟ್ಟಿದ್ದಾನೆ. ಸರ್ವಕಾಲಿಕ ದಾಖಲೆ ಅವರದ್ದು. ನಾಳಿನ ಬಜೆಟ್ 17ನೇ ಬಜೆಟ್ ಸರ್ವಕಾಲಿಕ ದಾಖಲೆ. ಸ್ವಾಭಾವಿಕವಾಗಿ ಒಬ್ಬ ಅನುಭವಿ ಅರ್ಥ ಸಚಿವರ ಹತ್ತಿರ ನಿರೀಕ್ಷೆಗಳು ಹೆಚ್ಚಿರುತ್ತವೆ. ಅನ್ಯಾಯವನ್ನ ನ್ಯಾಯದ ರೂಪದಲ್ಲಿ ಬದಲಾಯಿಸಿ ಎನ್ನುವಂತಹ ಬೇಡಿಕೆಯೂ ಕೂಡ ಇರುತ್ತವೆ ಎಂದು ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನಾಳೆ ಕರ್ನಾಟಕ ಸರ್ಕಾರದ ಬಜೆಟ್ ಮಂಡನೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೇವರು ಯಾರಿಗೂ ಕೊಡದೇ ಇರುವಂಥ ಅಪೂರ್ವವಾದಂಥ ಅವಕಾಶವನ್ನು ಕೊಟ್ಟಿದ್ದಾರೆ. 17 ಬಜೆಟ್ ಮಂಡಿಸಿದಂಥ ಸಾರ್ವಕಾಲಿಕ ದಾಖಲೆ ಅವರು. ನಾಳಿನ ಬಜೆಟ್ 17ನೇ ಬಜೆಟ್ ಸಾರ್ವಕಾಲಿಕ ದಾಖಲೆ. ಸ್ವಾಭಾವಿಕವಾಗಿ ಒಬ್ಬ ಅನುಭವಿ ಅರ್ಥ ಸಚಿವನಂದಿರ ನಿರೀಕ್ಷೆಗಳು ಹೆಚ್ಚಿರ್ತವೆ. ಅನ್ಯಾಯವನ್ನ ನ್ಯಾಯದ ರೂಪದಲ್ಲಿ ಬದಲಾಯಿಸಿ ಎನ್ನುವಂಥ ಬೇಡಿಕೆಯೂ ಕೂಡ ಇದೆ. ಅಂಥದ್ದೇ ವಿಚಾರವನ್ನ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆಯಲಿಕ್ಕೆ ನಾನು ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಕಳೆದ 3 ವರ್ಷಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿಯೇ SC/ST ಮೀಸಲು ಹಣವನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ತಮ್ಮ ಸರ್ಕಾರ. ಇದು 39,000 ಕೋಟಿ ರೂಪಾಯಿ ಈ ರೀತಿ ದುರುಪಯೋಗ ಪಡಿಸ್ಕೊಂಡಿದೆ ಕಳೆದ 3 ವರ್ಷಗಳಲ್ಲಿ. ನೀವು ಒಂದು ಕಡೆ ಹೇಳ್ತೀರಿ 7D ಕಾಯ್ದೆಯನ್ನು ಕಿತ್ತಾಕಿ SCP/TSP ಕಾಯ್ದೆಯನ್ನು ಬಲಪಡಿಸಿದ್ದೇ ನಾವು ಅಂತ ಹೇಳ್ತೀರಿ. ಈಗ ನೀವು 7C ಮೂಲಕ ಮೀಸಲು ನೀತಿಗೆ ನಿಮ್ಮ ಸರ್ಕಾರ ಕನ್ನ ಹಾಕಿದೆ. ನಾನು ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ವಿಧಾನ ಪರಿಷತ್ನಲ್ಲಿ ಪ್ರಶ್ನಿಸಿದ್ದೆ, ಸ್ವಾಮಿ, ಈ ಹಣ ನೀವು ಗ್ಯಾರಂಟಿಗೆ ಬಳಕೆ ಮಾಡಿಕೊಳ್ಳದೇ ಇದ್ದರೆ ಈ ಹಣ SC ಮತ್ತು ST ಜನರ ಕಲ್ಯಾಣಕ್ಕಾಗಿ ಬಳಕೆ ಆಗ್ತಿದೆ. ಅವರ ಸ್ವಉದ್ಯೋಗ ಯೋಜನೆಗೆ, ಭೂಮಿ ಖರೀದಿಗೆ, ವಾಹನ ಖರೀದಿಗೆ, ಬೋರ್ವೆಲ್ ಕೊರಿಲಿಕ್ಕೆ ಈ ಹಣದ ಸದ್ಬಳಕೆ ಆಗ್ತಿತ್ತು. ಈಗ ಈ ಹಣವನ್ನು ಗ್ಯಾರಂಟಿ ಬಳಕೆ ಮಾಡ್ಕೊಂಡಿದ್ದೀರಿ. ಗ್ಯಾರಂಟಿ ಅನ್ನೋದು ಕೇವಲ SC ಮತ್ತು STಗೆ ಮಾತ್ರ ಮೀಸಲಾಗಿರ್ತಕ್ಕಂಥ ಯೋಜನೆಯೋ ಅಥವಾ ಸಾರ್ವತ್ರಿಕ ಯೋಜನೆಯೋ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದ್ದೆ. ರವಿ ಅವರು ಎತ್ತಿರೋ ಪ್ರಶ್ನೆ ಸರಿ ಇದೆ, ಆದರೆ ನಾನು ಮಂತ್ರಿಯಾಗಿ ಇದಕ್ಕೆ ಉತ್ತರ ಕೊಡೋದು ಕಷ್ಟ ಆಗತ್ತೆ ಅಂತ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು. ನಾನು ಬಯಸ್ತೇನೆ, ಈ ವರ್ಷ ಮತ್ತು ನೀವು 15,000 ಕೋಟಿ ರೂಪಾಯಿನ SCP/TSP ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಳ್ಳುವಂಥ ಯೋಜನೆಯನ್ನು ಮಾಡಿದ್ದೀರಿ ಅಂತ ಮಾಹಿತಿ ಬಂದಿದೆ. ದೊಡ್ಡ ಅಪರಾಧ ಆಗುತ್ತೆ. 39ಕ್ಕೆ ಮತ್ತೆ 15,000 ಸೇರಿದ್ರೆ 54,000 ಕೋಟಿ ರೂಪಾಯಿ ದುರ್ಬಳಕೆ ಮಾಡ್ಕೊಂಡಂಗಾಗತ್ತೆ. ಇದು ದಲಿತರ ಮತ್ತು ಆದಿವಾಸಿಗಳ ಸಬಲೀಕರಣಕ್ಕೆ ಬಳಕೆ ಆಗಬೇಕು. ಈ ಅನುದಾನ ಅವರ ಶಿಕ್ಷಣ, ಆರೋಗ್ಯ, ಕುಡಿಯೋ ನೀರು, ವಸತಿ, ಸ್ವಾವಲಂಬಿ ಯೋಜನೆಗಳಿಗೆ ಬಳಕೆ ಆಗಬೇಕಾಗಿರೋದು. ತಕ್ಷಣ ದುರ್ಬಳಕೆ ನಿಲ್ಲಿಸಿ ಈ ಸಂಪೂರ್ಣ ಹಣವನ್ನು ಅವರ ಸ್ವಾವಲಂಬಿ ಯೋಜನೆಗಳಿಗೆ, ಅವರ ಕಲ್ಯಾಣಕ್ಕೆ ಬಳಕೆ ಮಾಡಿ ಅಂತಕ್ಕಂಥ ಆಗ್ರಹವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. 23-24ನೇ ಸಾಲಿನಲ್ಲಿ 11,144 ಕೋಟಿ ದುರ್ಬಳಕೆ ಮಾಡಿಕೊಂಡಿದ್ದು. 24-25ನೇ ಸಾಲಿನಲ್ಲಿ 14,282 ಕೋಟಿ. 25-26ನೇ ಸಾಲಿನಲ್ಲಿ 13,433 ಕೋಟಿ. ಒಟ್ಟು 3 ವರ್ಷದಲ್ಲಿ 38,859 ಕೋಟಿ. ಈಗ ಅಂದಾಜು ಈ ವರ್ಷ 15,000 ಕೋಟಿ ರೂಪಾಯಿಯನ್ನ ಮೀಸಲು ನಿಧಿಗೆ ಕನ್ನ ಹಾಕ್ತಾರೆ ಅಂತಕ್ಕಂಥ
ಒಂದು ಅನುಮಾನ ಬಂದಿದೆ. ತಕ್ಷಣ ಅದನ್ನು ನಿಲ್ಲಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮತ್ತು ಈಗಾಗಲೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆದಿಜಾಂಬವ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಲಂಬಾಣಿ ತಾಂಡ್ಯ ಅಭಿವೃದ್ಧಿ ನಿಗಮ, ಲಿಡ್ಕರ್, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಅಲೆಮಾರಿ ಮತ್ತು ಅಲೆ ಅಲೆಮಾರಿ ಅಭಿವೃದ್ಧಿ ನಿಗಮ ಇವೆಲ್ಲವೂ ಕೂಡ ಸೊರಗಿದವೆ. ವಿದೇಶಕ್ಕೆ ಏನು ಉನ್ನತ ವ್ಯಾಸಂಗಕ್ಕೆ ಕಳಿಸಬೇಕಾಗಿತ್ತು SC ST ವಿದ್ಯಾರ್ಥಿಗಳನ್ನು, ಅದು ಕೂಡ ಕೋಟಾವನ್ನು ಕಡಿಮೆ ಮಾಡಿದ್ದೀರಿ. ಹೊಸ ವಸತಿ ಶಾಲೆಗಳು, SC ST ವಸತಿ ಶಾಲೆಗಳು ನಿರ್ಮಾಣಕ್ಕೆ ಕೊಡ್ತಿದ್ದ ಅನುದಾನವನ್ನು ಕೂಡ ಕಡಿತಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಒಟ್ಟು ಸಾಲ 8,14,000 ಕೋಟಿ ರೂಪಾಯಿ ಆಗಿದೆ. ಸಮಗ್ರ ಸಾಲ ನಮ್ಮ ರಾಜ್ಯದ 8,14,000 ಕೋಟಿ ರೂಪಾಯಿ ಸಮಗ್ರ ಸಾಲ. ಈ ವರ್ಷ ಅಂದರೆ ಕಳೆದ ವರ್ಷ ಸಾಲ ಮಾಡಿರೋದು 1,14,000 ಕೋಟಿ ರೂಪಾಯಿ ಹೊಸ ಸಾಲ ಮಾಡಿರೋದು ಕಳೆದ ವರ್ಷ. ಅತಿ ಹೆಚ್ಚು ಸಾಲ ಮಾಡಿದ ಪ್ರಖ್ಯಾತಿಯು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಪ್ರಖ್ಯಾತಿಯೂ ಅವ್ರದ್ದೇ. ನಾನು ಕುಖ್ಯಾತಿ ಅಂತ ಹೇಳೋದಿಲ್ಲ. ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಪ್ರಖ್ಯಾತಿ, ಅತಿ ಹೆಚ್ಚು ಸಾಲ ಮಾಡಿದ ಪ್ರಖ್ಯಾತಿ ಎರಡೂ ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನನಗಿರೋ ಮಾಹಿತಿ ಪ್ರಕಾರ 5,85,000 ಕೋಟಿ ರೂಪಾಯಿ ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲಿ, ಕಳೆದ 8 ವರ್ಷದ ಅವಧಿಯಲ್ಲಿ ಸಾಲ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ದೇವರಾಜ್ ಶೆಟ್ಟಿ, ರಾಜ್ಯ ಬಿಜೆಪಿ SC ಮೋರ್ಚಾ ಕಾರ್ಯದರ್ಶಿ ಸೀತಾರಾಮ್ ಬರಣ್ಯ, ಜಿಲ್ಲಾ ಬಿಜೆಪಿ ವಕ್ತಾರ ಹಿರೇಮಗಳೂರು ಪುಟ್ಟಸ್ವಾಮಿ, ಜಿಲ್ಲಾ ಬಿಜೆಪಿ SC ಮೋರ್ಚಾ ಅಧ್ಯಕ್ಷ KP ವೆಂಕಟೇಶ್, SC ಮೋರ್ಚಾ ರಾಜ್ಯ ವಕ್ತಾರರಾದ ಶೃಂಗೇರಿ ಶಿವಣ್ಣ, ST ಮೋರ್ಚಾ ಜಿಲ್ಲಾಧ್ಯಕ್ಷರಾದ ನಂದೀಶ್ ಮದಕರಿ, ಬಿಜೆಪಿ ಹಿರಿಯ ಮುಖಂಡ ಲಕ್ಷ್ಮಣ್ ನಾಯಕ್, SC ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾದ ಕೊಲ್ಲಬೋವಿ ಉಪಸ್ಥಿತರಿದ್ದರು.